ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ, ಜೀವನದಲ್ಲಿ ನೀವು ಗೆಲ್ಲಬೇಕೆಂದರೆ ಈ 3 ವಿಷಯಗಳನ್ನು ಯಾರ ಹತ್ತಿರವೂ ಹೇಳಬೇಡಿ. ಜೀವನದಲ್ಲಿ ಪ್ರತಿಯೊಬ್ಬರೂ ಗೆಲ್ಲಬೇಕೆಂದು ಬಯಸುತ್ತಾರೆ. ಗೌರವ, ಯಶಸ್ಸು ಎಲ್ಲವೂ ಬೇಕು. ಆದರೆ ಪ್ರಶ್ನೆ ಏನು ಗೊತ್ತಾ? ಎಲ್ಲರೂ ಯಾಕೆ ಗೆಲ್ಲುವುದಿಲ್ಲ? ಕೆಲವರು ಮಧ್ಯದಲ್ಲಿ ಯಾಕೆ ಸೋಲುತ್ತಾರೆ? ಕೆಲವರ ಕನಸು ಯಾಕೆ ಶುರುವಾಗುವುದಕ್ಕೂ ಮುಂಚೆಯೇ ಮುರಿದು ಹೋಗುತ್ತದೆ? ಒಂದು ದೊಡ್ಡ ಸತ್ಯ ಏನು ಎಂದರೆ, ನೀವು ಎಲ್ಲರಿಗೂ ಎಲ್ಲವನ್ನು ಹೇಳುವುದರಿಂದಲೇ ನಿಮ್ಮ ಸೋಲು ಆರಂಭವಾಗುತ್ತದೆ. ತನ್ನ ಯೋಜನೆಗಳನ್ನು ಹೊರಗೆ ಹೇಳುವವನು ಯಶಸ್ಸನ್ನು ಕಳೆದುಕೊಳ್ಳುತ್ತಾನೆ. ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುವುದು, ನೀವು ಗೆಲ್ಲಬೇಕಾದರೆ ಈ 3 ವಿಷಯಗಳನ್ನು ಯಾರಿಗೂ ಹೇಳಬೇಡಿ. ನೀವು ಹೇಳಿದ ಕ್ಷಣದಿಂದಲೇ ನಿಮ್ಮ ಶಕ್ತಿ ಕುಗ್ಗುತ್ತದೆ. ಮೊದಲನೆಯದು, ನಿಮ್ಮ ಭವಿಷ್ಯದ ಯೋಜನೆ. ಯಾರಿಗೂ ಹೇಳಬೇಡಿ. ಯಾಕೆ? ನೀವು ಹೇಳುವಾಗ ನಾನು ದೊಡ್ಡ ಬಿಸ್ನೆಸ್ ಶುರು ಮಾಡುತ್ತೀನಿ, ನಾನು ದೊಡ್ಡ ಯೂಟ್ಯೂಬ್ ಸ್ಟಾರ್ ಆಗುತ್ತೀನಿ, ನಾನು ದೊಡ್ಡ ಮನೆ ಕಟ್ಟುತ್ತೀನಿ. ಆ ಕ್ಷಣದಲ್ಲಿ ಏನಾಗುತ್ತದೆ ಗೊತ್ತಾ? ಜನ ನಿಮ್ಮ ಮೇಲೆ ನಗುತ್ತಾರೆ, ಕೆಲವರು ನಿಮಗೆ ಹೆದರಿಸುತ್ತಾರೆ, ಇನ್ನು ಕೆಲವರು ನಿಮ್ಮ ಐಡಿಯಾವನ್ನು ಕದಿಯುತ್ತಾರೆ, ಇನ್ನು ಕೆಲವರು ನಿಮ್ಮ ಮನಸ್ಸಿನಲ್ಲಿ ಸಂಶಯದ ಬೀಜ ಬಿತ್ತುತ್ತಾರೆ. ಮನಃಶಾಸ್ತ್ರದ ಸತ್ಯ, ನೀವು ನಿಮ್ಮ ಕನಸುಗಳನ್ನು ಹೇಳಿದಾಗ ನಿಮ್ಮ ಮೆದುಳು ಡೋಪಮೈನ್ ಬಿಡುಗಡೆ ಮಾಡುತ್ತದೆ. ಅದರಿಂದ ನೀವು ಮಾಡಿದಂತೆ ಫೀಲಿಂಗ್ ಬರುತ್ತದೆ. ಆದರೆ ಕೆಲಸ ಇನ್ನೂ ಶುರುವೇ ಆಗಿರುವುದಿಲ್ಲ. ಇದರಿಂದ ನೀವು ಅಸಲಿ ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ. ಉದಾಹರಣೆಗೆ, ನೀವು ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡಬೇಕೆಂದಿದ್ದೀರಾ, ಆದರೆ ಎಲ್ಲರಿಗೂ ಹೇಳಿದಿರಾ. 3 ದಿನದ ನಂತರ ನೀವು ಬಿಡುತ್ತೀರಿ. ಆದರೆ ಮೌನವಾಗಿ ಮಾಡಿದವರು 6 ತಿಂಗಳಲ್ಲಿ ಬದಲಾವಣೆಯನ್ನು ತೋರಿಸುತ್ತಾರೆ. ಸಂಭಾಷಣೆಯ ಸ್ಟೈಲ್, ನೀನು ಆಗಲ್ಲ ಬಿಡು, ನಿನ್ನಿಂದ ಸಾಧ್ಯವೇ, ನಮ್ಮ ಮನೆ ಹಿನ್ನೆಲೆ ನೋಡ್ಕೋ. ಈ ಮಾತುಗಳು ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಆದ್ದರಿಂದ ನಿಮ್ಮ ಯೋಜನೆಗಳು ನಿಮ್ಮ ಮನಸ್ಸಿನೊಳಗೆ ಇಡಿ. ಫಲಿತಾಂಶ ಬಂದ ಮೇಲೆ ಜಗತ್ತೇ ನೋಡಲಿ. ಎರಡನೆಯದಾಗಿ, ನಿಮ್ಮ ದುರ್ಬಲತೆ, ವೀಕ್ನೆಸ್. ಯಾರಿಗೂ ಹೇಳಬೇಡಿ. ಯಾಕೆ? ಇದು ಅಪಾಯಕಾರಿ. ನೀವು ನಿಮ್ಮ ದುರ್ಬಲತೆಯನ್ನು ಯಾರಿಗಾದರೂ ಹೇಳಿದರೆ ಅವರು ನಿಮಗೆ ಸಹಾಯ ಮಾಡಬಹುದು, ಆದರೆ 90% ಜನ ಅದನ್ನು ನಿಮ್ಮ ವಿರುದ್ಧ ಬಳಸುತ್ತಾರೆ. ಉದಾಹರಣೆಗೆ, ನನಗೆ ಬೇಗ ಕೋಪ ಬರುತ್ತದೆ, ನನಗೆ ಹಣದ ಕೊರತೆ ಇದೆ, ನನಗೆ ಭಯ ಹೆಚ್ಚು. ನಂತರ ಅವರು ನಿಮ್ಮನ್ನು ಕೋಪಕ್ಕೆ ಎರಳಿಸುತ್ತಾರೆ. ಹಣದ ವಿಷಯದಲ್ಲಿ ಒತ್ತಡ ಕೊಡುತ್ತಾರೆ, ನಿಮ್ಮ ಭಯದ ಮೇಲೆ ಆಟವಾಡುತ್ತಾರೆ. ತನ್ನ ದುರ್ಬಲತೆಯನ್ನು ಹೇಳಿದವನು ತನ್ನ ಶತ್ರುವಿಗೆ ಆಯುಧ ನೀಡಿದಂತೆ ಆಗುತ್ತದೆ. ಪರಿಹಾರ, ನಿಮ್ಮ ದುರ್ಬಲತೆಯನ್ನು ನೀವು ಸ್ವತಃ ಸರಿಪಡಿಸಿಕೊಳ್ಳಿ. ಎಲ್ಲರಿಗೂ ಓಪನ್ ಅಪ್ ಆಗಿರಬೇಡಿ. ನಂಬಿಕೆಗೆ ಪಾತ್ರರಾದ ವ್ಯಕ್ತಿ ಇದ್ದರೆ ಮಾತ್ರ ಹೇಳಿ. ಮೂರನೆಯದಾಗಿ, ನಿಮ್ಮ ಆದಾಯ ಅಥವಾ ಹಣದ ಮಾಹಿತಿ. ಯಾರಿಗೂ ಹೇಳಬೇಡಿ. ಇದು ಬಹಳ ಅಪಾಯಕಾರಿ ವಿಷಯ. ಹಣದ ಬಗ್ಗೆ ಹೇಳಿದರೆ ಏನಾಗುತ್ತದೆ? ನೀವು ಹೆಚ್ಚು ಸಂಪಾದಿಸುತ್ತಿದ್ದರೆ ಅಸೂಯೆ ಶುರು. ನಿಮ್ಮ ಹಿಂದೆ ಮಾತನಾಡುವುದು, ನಿಮ್ಮ ಹತ್ತಿರ ಸಾಲ ಕೇಳುವುದು. ನೀವು ಕಡಿಮೆ ಸಂಪಾದಿಸುತ್ತಿದ್ದರೆ ನಿಮಗೆ ಗೌರವ ಕಡಿಮೆ. ನಿರ್ಲಕ್ಷ್ಯವಾಗಿ ನೋಡುವುದು. ಹಣದ ಮಾಹಿತಿ ಗೌಪ್ಯವಾಗಿರಬೇಕು. ಸಂಪತ್ತು ಮೌನದಲ್ಲಿ ಬೆಳೆಯುತ್ತದೆ. ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಎಲ್ಲರಿಗೂ ಹೇಳುವ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನದ ಮಟ್ಟವೇ ಮಾತನಾಡಲಿ. ಮಧ್ಯಭಾಗ, ಭಾವನಾತ್ಮಕ ಪವರ್ ಸ್ವಿಚ್. ಸ್ನೇಹಿತರೆ, ಸಿಂಹ ತನ್ನ ಗರ್ಜನೆಯನ್ನು ಎಲ್ಲರಿಗೂ ಹೇಳುವುದಿಲ್ಲ. ಅದು ಮೌನವಾಗಿ ಬೇಟೆ ಮಾಡುತ್ತದೆ. ನೀವು ಕೂಡ ಹಾಗೆಯೇ ಇರಬೇಕು. ಹೆಚ್ಚು ಮಾತನಾಡುವವನು ಕಡಿಮೆ ಸಾಧಿಸುತ್ತಾನೆ. ಮೌನವಾಗಿ ಕೆಲಸವನ್ನು ಮಾಡುವವನು ಜಗತ್ತನ್ನೇ ಗೆಲ್ಲುತ್ತಾನೆ. ಹೆಚ್ಚುವರಿ ಆಳವಾದ ವಿವರಣೆ ಯಾಕೆ? ಮೌನ ಯಶಸ್ಸಿನ ರಹಸ್ಯ. ಮೌನ ಕಾನ್ಸಂಟ್ರೇಷನ್ ಅನ್ನು ಕೊಡುತ್ತದೆ. ಮೌನ ನಿಮ್ಮ ಎನರ್ಜಿಯನ್ನು ಉಳಿಸುತ್ತದೆ. ಮೌನ ನಿಮ್ಮ ರೆಪ್ಯುಟೇಷನ್ ಬಿಲ್ಡ್ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಈ ನಿಯಮ ಅನುಸರಿಸಿ. ಯೋಜನೆ, ಮೌನ, ದುರ್ಬಲತೆ, ರಹಸ್ಯ, ಹಣ, ಗೌಪ್ಯ, ಪ್ರಾಯೋಗಿಕ. 30 ದಿನದ ಚಾಲೆಂಜ್ ಹಾಗೆಯೇ ತೆಗೆದುಕೊಳ್ಳಿ. 30 ದಿನಗಳವರೆಗೆ ನಿಮ್ಮ ಗೋಲ್ಸ್ ಯಾರಿಗೂ ಹೇಳಬೇಡಿ. ನಿಮ್ಮ ಇನ್ಕಮ್ ಹೇಳಬೇಡಿ. ನಿಮ್ಮ ಫೇರ್ ರಿವೀಲ್ ಮಾಡಬೇಡಿ. ಮತ್ತೆ ನೋಡಿ ನಿಮ್ಮ ಆತ್ಮವಿಶ್ವಾಸ ಎಷ್ಟು ಹೆಚ್ಚುತ್ತದೆ ಎಂದು. ಸ್ನೇಹಿತರೆ, ನಿಮ್ಮ ಜೀವನ ಒಂದು ಯುದ್ಧ. ಪ್ರತಿ ಯುದ್ಧದಲ್ಲಿ ಯೋಧನು ತನ್ನ ತಂತ್ರಗಳನ್ನು ರಹಸ್ಯವಾಗಿಡುತ್ತಾನೆ. ನೀವು ಗೆಲ್ಲಬೇಕು ಎಂದರೆ ಈ 3 ವಿಷಯಗಳನ್ನು ಮರೆಮಾಚಿ. 1, ನಿಮ್ಮ ಯೋಜನೆ. 2, ನಿಮ್ಮ ದುರ್ಬಲತೆ.
3 ನಿಮ್ಮ ಹಣದ ಮಾಹಿತಿ. ಫಲಿತಾಂಶ ಬಂದ ಮೇಲೆ ಜಗತ್ತು ನಿಮ್ಮ ಹೆಸರನ್ನೇ ಹೇಳುತ್ತದೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಈ 3 ಜನರಿಂದ ದೂರವಿರಿ. ಜೀವನದಲ್ಲಿ ನಾವು ಹಲವಾರು ಜನರನ್ನು ಭೇಟಿ ಮಾಡುತ್ತೇವೆ. ಕೆಲವರು ನಮ್ಮ ಜೀವನವನ್ನು ಸುಂದರವಾಗಿಸುತ್ತಾರೆ, ಆದರೆ ಕೆಲವರು ನಮ್ಮ ಜೀವನವನ್ನು ಕಷ್ಟಕ್ಕೆ ತಳ್ಳುತ್ತಾರೆ. ಜೀವನದಲ್ಲಿ ನಿಮ್ಮ ಸಮಸ್ಯೆಗಳ ಕಾರಣ ಕೆಲವೊಮ್ಮೆ ಪರಿಸ್ಥಿತಿಯಲ್ಲಿ ನಿಮ್ಮ ಸುತ್ತಲಿನ ಜನರು ನಕಾರಾತ್ಮಕ ಜನರಿಂದ ದೂರವಿರಲು ಈ 3 ಮಹತ್ವದ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಮೊದಲನೆಯದಾಗಿ, ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವ ಜನರಿಂದ ದೂರವಿರಿ. ಏಕೆಂದರೆ ನಕಾರಾತ್ಮಕ ಮನಸ್ಸು ಬೆಂಕಿಯಂತೆ, ಅದು ಹತ್ತಿರ ಇದ್ದರೆ ನಿಮ್ಮ ಮನಸ್ಸನ್ನು ಸುಡುತ್ತದೆ. ಒಬ್ಬ ವ್ಯಕ್ತಿ ಯಾವಾಗಲೂ ಕೆಟ್ಟ ಮಾತುಗಳನ್ನು ಆಡುತ್ತಿದ್ದರೆ ಅವನು ನಿಧಾನವಾಗಿ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಿರುತ್ತಾನೆ. ಉದಾಹರಣೆಗೆ, ನೀವು ಒಂದು ಹೊಸ ಕೆಲಸ ಆರಂಭಿಸಲು ಯೋಚಿಸಿದ್ದೀರಿ. ಆ ಸಮಯದಲ್ಲಿ ಕೆಲವರು ಹೇಳುತ್ತಾರೆ, ನೀನು ಇದನ್ನು ಮಾಡಲಾಗುವುದಿಲ್ಲ, ಇದು ತುಂಬಾ ಕಷ್ಟ, ನೀನು ವಿಫಲನಾಗುತ್ತೀಯ. ಇಂತಹ ಮಾತುಗಳು ನಿಧಾನವಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ನಿಮ್ಮ ಕನಸನ್ನು ನಂಬದ ಜನರಿಂದ ಸ್ವಲ್ಪ ದೂರ ಉಳಿಯುವುದು ಒಳ್ಳೆಯದು. ಯಾಕೆಂದರೆ ನಕಾರಾತ್ಮಕತೆ ನಿಧಾನವಾಗಿ ನಿಮ್ಮ ಮನಸ್ಸನ್ನು ದುರ್ಬಲ ಮಾಡುತ್ತದೆ. ನಿಮ್ಮನ್ನು ಬಳಸಿಕೊಳ್ಳುವ ಜನರಿಂದ ದೂರವಿರಿ. ಸ್ವಾರ್ಥದ ಸಂಬಂಧವೇ ಅಲ್ಲ. ಜೀವನದಲ್ಲಿ ಕೆಲವರು ನಮ್ಮನ್ನು ಕೇವಲ ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಾರೆ. ಅವರಿಗೆ ಬೇಕಾದಾಗ ಮಾತ್ರ ಬರುತ್ತಾರೆ. ಅವರಿಗೆ ಸಹಾಯ ಬೇಕಾದಾಗ ಮಾತ್ರ ಮಾತನಾಡುತ್ತಾರೆ. ಆದರೆ ನಮಗೆ ಸಮಸ್ಯೆ ಬಂದಾಗ ಅವರು ಕಾಣಿಸುವುದೇ ಇಲ್ಲ. ಸಂಬಂಧದ ಸತ್ಯ ಸಮಯದಲ್ಲಿ ತಿಳಿಯುತ್ತದೆ. ಒಬ್ಬ ವ್ಯಕ್ತಿ ಕೇವಲ ತನ್ನ ಲಾಭಕ್ಕಾಗಿ ನಿಮ್ಮ ಜೊತೆ ಇದ್ದರೆ ಅವನು ನಿಮ್ಮ ನಿಜವಾದ ಸ್ನೇಹಿತನಲ್ಲ. ಆದ್ದರಿಂದ ಇಂತಹ ಜನರಿಂದ ನಿಧಾನವಾಗಿ ದೂರವಾಗುವುದು ಉತ್ತಮ. ಮೂರನೆಯದಾಗಿ, ನಿಮ್ಮ ಯಶಸ್ಸನ್ನು ಸಹಿಸದ ಜನರಿಂದ ದೂರವಿರಿ. ಜೀವನದಲ್ಲಿ ಒಂದು ಸತ್ಯವಿದೆ, ಎಲ್ಲರೂ ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವುದಿಲ್ಲ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುತ್ತಾರೆ. ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನಿಮ್ಮ ಅದೃಷ್ಟದಿಂದ ನೀವು ಯಶಸ್ಸು ಗಳಿಸಿದ್ದೀರಾ ಎಂದು ನಿಮ್ಮ ಹಿಂದೆ ಜನ ಮಾತನಾಡಿಕೊಳ್ಳುತ್ತಾರೆ. ನೀವು ಬೆಳೆಯುತ್ತಿರುವಾಗ ಕೆಲವರು ಅಸೂಯೆ ಪಡುವುದು ಸಹಜ, ಆದರೆ ಅಂತಹ ಜನರನ್ನು ಮನಸ್ಸಿಗೆ ತೆಗೆದುಕೊಳ್ಳಬಾರದು. ಸ್ನೇಹಿತರೆ, ನಿಮ್ಮ ಜೀವನವನ್ನು ಬದಲಾಯಿಸಲು ನಿಮ್ಮ ಸುತ್ತಲಿನ ಜನರನ್ನು ಬಹಳ ಜಾಗೃತೆಯಿಂದ ಆಯ್ಕೆ ಮಾಡಿ. ಯಾಕೆಂದರೆ ನಿಮ್ಮ ಸ್ನೇಹಿತರು ನಿಮ್ಮ ಚಿಂತನೆಗಳನ್ನು ಪ್ರಭಾವಿಸುತ್ತಾರೆ. ನಿಮ್ಮ ಚಿಂತನೆಗಳು ನಿಮ್ಮ ನಿರ್ಧಾರಗಳನ್ನು ಪ್ರಭಾವಿಸುತ್ತದೆ. ನೆನಪಿರಲಿ ಸ್ನೇಹಿತರೆ, ನಿಮ್ಮ ನಿರ್ಧಾರಗಳು ನಿಮ್ಮ ಜೀವನವನ್ನು ರೂಪಿಸುತ್ತವೆ. ಆದ್ದರಿಂದ ಜೀವನದಲ್ಲಿ ಈ 3 ಜನರಿಂದ ದೂರವಿರಿ. ಮೊದಲನೆಯದಾಗಿ, ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವವರು. ಎರಡನೆಯದಾಗಿ, ನಿಮ್ಮನ್ನು ಬಳಸಿಕೊಳ್ಳುವವರು. ಮೂರನೆಯದಾಗಿ, ನಿಮ್ಮ ಯಶಸ್ಸನ್ನು ಸಹಿಸದವರು. ಈ 3 ಜನರಿಂದ ದೂರವಿದ್ದರೆ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.